ಹಾಯ್, ನಾನು ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪಾರ್ವತಿಲ. ನಾವು ಟ್ರಿಪ್ ಹೋಗಿರೋಂಥದ್ದು 3ನೇ ಪಾರ್ಟ್ ಇದು. ಚೌಡೇಶ್ವರಿ ದರ್ಶನ ಮುಗಿಸ್ಕೊಂಡು ಶಿವಮೊಗ್ಗ ಹೊರಟ್ವಿ ನಾವು. ನೋಡಿ, ಈ ಮರದಲ್ಲಿ ಆ ಎಲೆ ಯಾವ ಥರ ಅಂಟ್ಕೊಂಡಿದೆ ಅಂತ ನನಗಂತೂ ಗೊತ್ತಾಗಲ್ಲ. ನಿಮಗೇನಾರು ಗೊತ್ತಾದರೆ ಕಮೆಂಟ್ ಮಾಡಿ. ಆ ಮರನೇ ಬೇರೆ, ಅದು ಎಲೆ ಅಂಟಿರೋದೇ ಬೇರೆ. ಅದು ನೋಡಿ, ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ಯಾರು ಗೆಸ್ ಮಾಡಿ ಕಮೆಂಟ್ ಮಾಡೋದ್ರಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಇದು ಶಿವಮೊಗ್ಗ ಹತ್ರನೇ ಪ್ಲೇಸ್. ಇದು ತುಂಬ ಚೆನ್ನಾಗಿದೆ. ಪ್ರಾಣಿಗಳಿರುವಂಥ ಸ್ಥಳ. ಪಾರ್ಕಿಂಗ್ ಚಾರ್ಜು ಅಂತ 50 ರೂಪಾಯಿ ತೊಗೊಳ್ತಾರೆ ಅಷ್ಟೇ. ಆಮೇಲೆ ಸಫಾರಿ ಹೋಗ್ತೀವಿ ಅಂದರೆ 250. ಇಲ್ಲ ಬರೀ ಝೂ ಮಾತ್ರ ನೋಡ್ತೀವಿ ಅಂದರೆ 80 ರೂಪಾಯಿ ಅಂತೆ. ನಾವು ಫುಲ್ಲು ಸಫಾರಿಗೆ ಟಿಕೆಟ್ ತೊಗೊಂಡು ಹೊರಟ್ವಿ ನಾವು ಪ್ರಾಣಿಗಳು ನೋಡೋಕ್ಕೆ. ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಯಾವುದಿದು ಪ್ಲೇಸು ಅಂತೇಳಿ ಅಂತ. ತುಂಬ ಚೆನ್ನಾಗಿದೆ, ನೋಡ್ಬೋದು. ತೀರಾ ಹಂಗೆ ಹೇಳ್ಕೊಳ್ಳೋಂಗೂ ಇಲ್ಲ, ಬಿಡೋಂಗೂ ಇಲ್ಲ ಅಂತ. ಪ್ರಾಣಿಗಳು ಕಾಣ್ತವೆ ಅಲ್ಲಿ ನೋಡಿ. ಇದು ಜಿಂಕೆ, ಇದು ಕಾಣ್ತವೆ ಜಾಸ್ತಿ. ಹುಲಿ ಸಿಂಹಗಿನ್ನ ಜಿಂಕೆಗಳ್ನ ಜಾಸ್ತಿ ಸಾಕ್ಬಿಟ್ಟಿದ್ದಾರೆ. ಅವೇನೋ ಹಸು ಥರ ಬೇರೆ ಇದ್ದಾವೆ, ಅವು ಇದ್ದಾವೆ ನೋಡಿ. ಅಲ್ಲಿ ಮಲಗಿದಾವಲ್ಲ, ಆ ಥರ ತುಂಬ ಚೆನ್ನಾಗಿತ್ತು ಮಾತ್ರ. ಈ ಥರ ಹೋದಾಗ ನನಗೊಂದು ಸಾಂಗ್ ನೆನಪಾಗುತ್ತೆ, ಹಾಕ್ತೀನಿ ನೋಡಿ ನಿಮಗೆ. ಆಲಯ ಮೃಗಾಲಯ ಬಾನಾಡಿಗಳ ನಿಲಯ, ಮನದಲ್ಲಿ ಆಶ್ಚರ್ಯ ತರುವ ಈ ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ, ಆಲಯ ಮೃಗಾಲಯ ಬಾನಾಡಿಗಳ ನಿಲಯ, ಮನದಲ್ಲಿ ಆಶ್ಚರ್ಯ ತರುವ ಈ ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ನೋಡಿ, ಇದು ಸಾಂಗ್ ನೆನಪಾಗುತ್ತೆ. ಇದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ. ಅದು ಮೂವಿ ಸಹಿತ ತುಂಬಾ ಚೆನ್ನಾಗಿದೆ. ಅಂಬರೀಷ್ ಸರ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಗೀತಾ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ತುಂಬ ಇಷ್ಟ ಆಗುತ್ತೆ ಅದು ಫಿಲಮ್ ನನಗೆ. ತುಂಬಾ ಚೆನ್ನಾಗಿದೆ. ಈ ಕಡೆ ಶಿವಮೊಗ್ಗ ಸೈಡ್ ಬಂದರೆ ಮಕ್ಕಳು ಕರ್ಕೊಬಂದರೆ ದಯವಿಟ್ಟು ಕರ್ಕೊಬನ್ನಿ, ಸಫಾರಿನೇ ಕರ್ಕೊಬನ್ನಿ. ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು, ಯಾರು ಮಿಸ್ ಮಾಡ್ಕೋಬೇಡಿ. ತುಂಬಾ ಚೆನ್ನಾಗಿದೆ. ನಾವು ಚೆನ್ನಾಗಿರುತ್ತಾ ಇಲ್ವೋ ಅಂದ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ, ಏನು ಬೋರು ಅಂತ ಅನ್ನಿಸ್ಲಿಲ್ಲ. ಇದೆಲ್ಲ ನೋಡಿಕೊಂಡು ಝೂಗೆ ಹೋದ್ವಿ. ಝೂ ನೋಡೋಣ ಅಂತ. ಅದು ಅಲ್ಲೊಂದಿದೆ ಪ್ರಾಣಿಗಳು. ತೀರಾ ಅಂತ ಏನು ಹೇಳ್ಕೊಳಂಗಿಲ್ಲ. ಝೂನಲ್ಲೂ ಪ್ರಾಣಿಗಳ್ನ ಎಲ್ಲ ಹೋಗಿ ಮಲ್ಕೊಂಬಿಟ್ಟಿದ್ವಿ ನಾವು ಹೋಗಿ ನೋಡೋದ್ರೊಳಗೆ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸಹಿತ ಬೈಕಲ್ಲಿ ಹೋಗಿದ್ರೆ ಅಲ್ಲಿವರೆಗೂ ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿತ್ತು ಮಾತ್ರ. ಮಳೆ ಬಂದಿಲ್ಲ ಅಂದರೆ ಇನ್ನೂ ಚೆನ್ನಾಗಿರೋದು. ನಾವು ಮುರುಡೇಶ್ವರ ಎಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸುಮಾರು ಒಂದು ವಾರ ಟ್ರಿಪ್ ಹೋಗಬೇಕು ಅಂದ್ಕೊಂಡು ಅಲ್ಲಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. 1 ಅವರ ಮುರುಡೇಶ್ವರ ಎಲ್ಲ ನೋಡ್ಕೊಂಬರೋಣ ಅಂತ. ಅದು ನೋಡಿದ್ರೆ ಮಳೆ ಇಟ್ಕೊಂಡು ಆ ಥರ ಆಗೋಯ್ತು. ಟ್ರಿಪ್ಪು ಬೇಡ, ಏನು ಬೇಡ, ಸೀದಾ ಬಂದು ಮನೆಗೆ ಬಿದ್ದರೆ ಸಾಕು ಅನ್ನೋಂಗೆ ಆಗ್ಬಿಟ್ಟಿತ್ತು. ಅಂಥದ್ರಲ್ಲೂ ಆ ಮಳೆಯಲ್ಲೂ ನಾವು ಇಷ್ಟೆಲ್ಲ ಮಳೇಲಿ ಹೋಗಬೇಕು. ಜಡಿ ಮಳೆ ಹಿಡಿಯುತ್ತಲ್ಲ, ಆ ಟೈಮಲ್ಲಿ ಹೋಗಬೇಕು. ಈ ಥರ ರಾಕ್ಷಸ ಮಳೇಲಿ ಹೋಗ್ಬಿಟ್ರೆ ನಾವೇನಾರು ಒಂದು ಗತಿ ಆಗಿ ಬಂದ್ಬಿಡ್ತೀವಿ. ಯಾರೂ ಅಷ್ಟೇ ಈ ಥರ ದಡಿ ಮಳೆಗಳಿರೋ ಅಂಥ ಟೈಮಲ್ಲಿ ಹೋಗಲೇಬೇಡ್ರಿ. ಜಡಿ ಮಳೆ ಇರುತ್ತಲ್ಲ, ಆ ಟೈಮಲ್ಲಿ ಹೋಗಿ. ನೋಡಿ, ಇದು ಹುಲಿ ಇದೆ ಇಲ್ಲಿ. ಒಂದು ಹೆಣ್ಣು, ಒಂದು ಗಂಡು. ಹೆಣ್ಣು ವೈಟ್ ಕಲರ್ ಇದೆ, ಗಂಡು ಆರೆಂಜ್ ಕಲರ್ ಇದೆ. ಇದು 3 ವರ್ಷದ್ದು ಮರಿ ಅಂತೆ. ನೋಡಿ, 3 ವರ್ಷದ್ದೇ ಈ ಥರ ಇದೆ ಅಂದಮೇಲೆ ಇನ್ನು 10 ವರ್ಷದಿಂದ ಯಾವ ಥರ ಇರ್ಬೋದು ನೋಡಿ. ಯಾವ ಥರ ಇದೆ ನೋಡಿ. ನೋಡಿದ್ರೆ ಭಯ ಆಗ್ತೈತೆ. ಅದನ್ನು ಗಂಡು ಆರಾಮಾಗಿ ಮಲ್ಕೊಂಬಿಟ್ಟೈತೆ. ಇದು ಬೇರೆ ಸಂದಿಗೆ ಹೋಗ್ಬಿಡುತ್ತೆ. ಇದು ನಮ್ಮನ್ನೆಲ್ಲ ನೋಡಿ ಎಂಥ ಹುಲಿ ಅಂತ ಅಂದ್ಕೊಳ್ಳೋಣ ನಾವು. ಜನ ನೋಡಿ ಕಿರ್ಚ್ಬೇಕು ತಾನೆ. ಎರಡು ಓಡಾಡೋಕೆ ಬಿಟ್ಟಿದ್ರು ಅಷ್ಟೇ. ಇನ್ನೆಲ್ಲ ಬೋನ್ಗೆ ಹಾಕ್ಬಿಟ್ಟಿದ್ರು. ಇನ್ನೆರಡು ಹುಲಿನ ಇನ್ನೆರಡು ಹುಲಿ ಬೋನಲ್ಲಿತ್ತು. ಅದ್ರ ಹೆಸರು, ಒಂದು ಹೆಸರು ಪೂರ್ಣಿಮಾ ಅಂತೆ, ಇನ್ನೊಂದು ಸಿಂಹ ಹೆಸರು ಸುಷ್ಮಿತಾ ಅಂತೆ. ತೋರಿಸ್ತೀನಿ ಅದನ್ನು ನಾನು ನಿಮಗೆ ಯಾವ ಥರ ಇದೆ ಅದು ಅಂತೇಳಿ ಅಂತ. ಯಾವ ಥರ ಅದು ಸಹಿತ ಮಲಗಿತ್ತು ನಾವು ಹೋಗಿರೋದು ನೋಡಿ. ನಮ್ಮ ಮನೆಯವ್ರಿಗಂತೂ ತುಂಬಾ ಖುಷಿ ಆಯಿತು ಬೈಕಲ್ಲಿ ಹೋಗಿದ್ದವರಿಗೆ. ತುಂಬ ದಿವಸದಿಂದ ಆಸೆ ಇತ್ತು ಅವ್ರಿಗೆ ಬೈಕಲ್ಲಿ ಹೋಗಬೇಕು ಅಂತ. ಬೈಕಲ್ಲಿ ಹೋಗಿರೋದು ನೋಡಿ. ಜನ ಹಿಂದೆನೂ ಮಾತಾಡ್ಕೊಂಡಿದ್ದಾರೆ, ನಮ್ಮ ಹಿಂದೆನೂ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತು ಅವರಿಗೆ ಅಂತ. ಎಂಜಾಯ್ ಮಾಡೋಕ್ಕೆ ಯಾವ ವಯಸ್ಸಾದ್ರೇನು
ನಾವು ನಮ್ಮ ಮಕ್ಕಳನ್ನ ಸೆಟಲ್ ಮಾಡಿದ್ಮೇಲೆ ತಾನೇ ನಾವು ಎಂಜಾಯ್ ಮಾಡಬೇಕು. ನಮ್ಮ ಮನೆಯವರಂತೂ ತುಂಬ ಕಷ್ಟಪಟ್ಟು ಬೆಳೆದಿರೋ ಅಂಥವ್ರು. ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ಕಷ್ಟದಲ್ಲಿ ಬಂದಿರೋ ಅಂತಾರೆ, ಅಂದರೆ ನಾವು ಕಷ್ಟದಲ್ಲೇ ಬಂದಿರೋ, ಚಿಕ್ಕ ವಯಸ್ಸಲ್ಲೇ ತಾಯಿ ಕಳ್ಕೊಂಡು ನಾವು ಬೆಳೆದಿರೋದು, ತಂದೆ ಕಳ್ಕೊಂಡು ಅವ್ರು ಬೆಳೆದಿರೋದು. ನೋಡಿ, ಇದೇನೇ ಹೇಳಿದ್ದು ನಾನು, ಬೋನಲ್ಲಿ ಕೂಡಾಕಿದ್ದಾರೆ ಅಂತ. ಇನ್ನೊಂದು ಚೂರು ಮುಂದೆ ಹೋದರೆ ಇನ್ನೊಂದು ಹುಲಿ ಮಲ್ಕೊಂಡಿದೆ, ಅದರ ಹೆಸರು ಪೂರ್ಣಿಮಾ ಅಂತ. ಅದನ್ನು ತೋರಿಸ್ತೀನಿ ನೋಡಿ ಈಗ ನೆಕ್ಸ್ಟು. ಅಂದರೆ ಬೇರೆ ಬೇರೆ ಬೋನಲ್ಲಿ ಕೂಡಾಕಿದ್ದಾರೆ ಅಂತ ಅಂದ್ಕೊಳ್ತೀನಿ. ಏಕೆ ಇಲ್ಲ ಅದು ಅನಿಸುತ್ತೆ, ಅಷ್ಟು ಕ್ಲಿಯರಾಗಿ ಕಾಣಲಿಲ್ಲ ಅದು. ನೋಡಿ ಇಲ್ಲಿ ಮಲಗಿದೆಯಲ್ಲ, ಇದೇ ಪೂರ್ಣಿಮಾ ಅಂತ. ಪೂರ್ಣಿಮಾ ಅಂದರೆ ಸಾಕು ತಿರುಗಿ ನೋಡುತ್ತೆ ಅದು. ಚೆನ್ನಾಗಿ ಪಳಗಿಸ್ಬಿಟ್ಟಿದ್ದಾರೆ. ಹಾಗೆ ಸಿಂಹಕ್ಕೆ ಸುಷ್ಮಿತಾ ಅಂತ ಹೆಸರಿಟ್ಟಿದ್ದಾರೆ. ಇದ್ರ ಮುಂದೆ ಸಿಂಹ ಇರೋದು. ಅಂದರೆ ಅಷ್ಟೊಂದೇನು ಟೈಗರ್ಗಳು ಸಿಂಹಗಳು ಏನು ಇರಲಿಲ್ಲ ಅಲ್ಲಿ. ಏನೊಂದು 2-3 ಇರ್ಬೋದೇನೋ. ಹೊರಗಡೆ ಓಡಾಡೋಕ್ಕೆ 2 ಬಿಟ್ಟಿದ್ದಾರೆ. ಇನ್ನೊಂದು ಸಿಂಹ ಬಿಟ್ಟಿದ್ರು ಹೊರಗಡೆ ಓಡಾಡೋಕ್ಕೆ ಅಂತ. ನೋಡಿ ಇದೇನೆ ಸುಷ್ಮಿತಾ ಅಂತ ಸಿಂಹ. ಹೊರಗಡೆ ಸಿಂಹ ಒಂದು ಗಂಡು ಸಿಂಹನ ಬಿಟ್ಟಿದ್ರು ಓಡಾಡೋಕ್ಕೆ ಅಂತ. ಇದು ಹುಷಾರಿಲ್ಲ ಅಂತ ಕೂಡಾಕಿದ್ದಾರೆ. ಅದು ಹೋಗಿ ಮಲ್ಕೊಂಬಿಟ್ಟೈತೆ. ಅದು ಕಾಣಿಸ್ಲೇ ಇಲ್ಲ. ಅದು ಒಂಚೂರೇನೋ ಇದು ಕೂದಲೇನೋ ಕಾಣಿಸ್ತು ಅಷ್ಟೇ, ಆರೆಂಜ್ ಕಲರ್ದು. ಹೋಗಿ ಮಲ್ಕೊಂಬಿಟ್ಟಿತ್ತು ಅದು. ನೀನೇನು ಎಬ್ಬರ್ಸೋಕ್ಕಾಗುತ್ತಾ? ನಾವು ಹೋಗಿ ಹತ್ರಕ್ಕೆ ಹೋಗಿ ಅಲ್ಲಿರೋರೆಲ್ಲ ಹೋಗಿ ಎಬ್ಬರ್ಸೋಗಿ ಯಾರ್ಯಾರು ನೋಡ್ಬೇಕು ಅವರೆಲ್ಲ ಎಬ್ಬರ್ಸೋಗಿ ಅಂತ ಇದ್ದರು. ಹಾಗೆ ಇನ್ನು ಕೆಲವರು ದುಡ್ಡು ಕೊಟ್ಟಿಲ್ವೇನಪ್ಪ, ಬಾರಪ್ಪ ದರ್ಶನ ಕೊಡು ಅಂತ ಕೇಳ್ತಾಯಿದ್ರು. ಹಾಗೆ ಕಾಡ್ಕೋಣ ನೋಡಿ ಯಾವ ಥರ ಇದೆ. ಕಾಡ್ಕೋಣನೂ ಇದೆ ನೋಡಿ. ಇಲ್ಲಿ ಕಾಡ್ಕೋಣ ಹಿಂಗೆ ನಮ್ಮನ್ನೇ ಗುರಾಯಿಸ್ತೈತೆ ಅದು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಝೂಗೆ ಬಂದ್ವಿ. ಪಕ್ಷಿಗಳೆಲ್ಲ ನೋಡ್ಕೊಂಡು. ನವಿಲಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ರೆಕ್ಕೆ ಬಿಚ್ಚಿತ್ತು. ಅದು ನೋಡಿದ್ರೂ ನನಗೊಂದು ಸಾಂಗ್ ನೆನಪಾಗುತ್ತೆ, ಅದನ್ನು ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಅದು ನವಿಲು ರೆಕ್ಕೆ ಬಿಚ್ಚಿರೋದು. ಅಂದರೆ ರೋಡಲ್ಲೊಂದು ರೆಕ್ಕೆ ಬಿಚ್ಚಿತ್ತು, ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಜನ ಎಲ್ಲ ಮುಗಿಬಿದ್ಬಿಟ್ರಲ್ಲಿ ಇದ್ರೊಳಗೆ ವ್ಯಾನ್ ಒಳಗೇನೆ. ಆ ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಹೇ ನವಿಲೆ, ಆ ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಹೇ ನವಿಲೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಕ್ಕೆ ಬಿಚ್ಚಿತ್ತು, ತುಂಬ ಚೆನ್ನಾಗಿ ರೆಕ್ಕೆ ಬಿಚ್ಚಿತ್ತು. ನನಗಂತೂ ತುಂಬ ಖುಷಿ. ಫಸ್ಟೇ ನನಗಿಷ್ಟ ನವಿಲು ಅಂದರೆ. ನವಿಲು ಅಂದ್ಬಿಟ್ಟು ಸಾಕು, ನಾನು ಯಾವ ಹೊಲದಲ್ಲಿದ್ದರೂ ಯಾವ ಗದ್ದೆಲಿದ್ದರೂ ಹುಡಿಕೊಂಡು ಓಡೋಗ್ಬಿಡ್ತಿದ್ದೆ ನಾನು. ತುಂಬ ಚೆನ್ನಾಗಿ ರೆಕ್ಕೆ ಬಿಚ್ಚಿತ್ತು. ಝೂ ಅಲ್ಲೂ ಸಹಿತ ಏನು ಅಂತ ಹೇಳ್ಕೊಳ್ಳೋಂಥ ಪ್ರಾಣಿಗಳೇನು ಇರಲಿಲ್ಲ. ಇನ್ನೇನು ಮೈಸೂರು ಝೂಲಿರೋ ಅಂಥದ್ದೇ ಇದ್ವು ಎಲ್ಲನೂ. ತುಂಬಾ ಅಂದರೆ ಒಂದು ದಿವಸ ಟೈಮ್ ಕಳಿಬೋದು ಒಟ್ಟಿನಲ್ಲಿ. ತೀರಾ ಹಂಗೆ ಹೇಳ್ಕೊಂಡು ಹೋಗೋ ಅಂಥದ್ದೇನಿಲ್ಲ, ಹೋಗಲೇಬೇಕು ಅಂತ ಏನಿಲ್ಲ. ಕಾಡು ಕೋಳಿ ನೋಡಿ ಯಾವ ಥರ ಇದೆ. ಕೋಳಿ ನೋಡ್ಬಿಟ್ಟು ನಮ್ಮ ಮನೆಯವ್ರ ಬಾಯಲ್ಲಿ ನೀರೇ ಬಂದ್ಬಿಡ್ತು. ರಾಣಿ ಎಷ್ಟು ಚೆನ್ನಾಗೈತೆ ನೋಡಿ ಕೋಳಿ ಅಂತೇಳಿ ಅಂತ. ಪಕ್ಷಿಗಳೆಲ್ಲ ನೋಡ್ಕೊಂಡು ಹೋಗಿದ್ದೆ. ಮೊಸಳೆ ನೋಡೋಕ್ಕೆ ನಾವು ಮುಳ್ಳಂದಿ ನೋಡಿದ್ವಿ ಫಸ್ಟು. ಮುಳ್ಳಂದಿ ನೋಡಾದ್ಮೇಲೆ ಮೊಸಳೆ ನೋಡೋಕೆ ಹೋದ್ವಿ. ನೋಡಿ ಅದು ಏನೋ ಬಿದ್ದೈತೇನೋ, ಇದ್ರ ಥರ ಎಂಥದ್ದು ವೇಸ್ಟ್ ಏನೋ ಬಿದ್ದೈತೇನೋ ಅಂತ ನೋಡಿದ್ರೆ ಅದು ಪಕ್ಷಿ. ಅದು ನೋಡಿ, ಇದು ಈ ಮರ ನೋಡ್ರಿ ಹೆಂಗೆ ಕಡಿತೈತೆ. ಅದು ಊಟ ಮಾಡ್ತೈತೆ, ಇದು ಮರ ಕಡಿತೈತೆ. ಅದರಲ್ಲೂ ನಮ್ಮನೆ ನೋಡಿ ಊಟ ಮಾಡ್ತಾ ಇರೋದು ನಾನು, ಮರ ಕಡಿತಾ ಇರೋದು ನೀನು ಅಂತ ಹೇಳ್ತಾವ್ರೆ. ಇದು ನವಿಲನ್ನೇ 1-2 ಕಡೆ ಇಟ್ಟಿದ್ದಾರೆ. ಇನ್ನೊಂದು ಅಲ್ಲಿ ಮರದ ಮೇಲೆ ಕೂತ್ಕೊಂಡು ಕೂಗ್ತಾ ಇದೆ ಅದು. ಇವೆರಡು ಮೇಯ್ತಿದ್ವಿ. ಅದ್ರ ಜೊತೆಗೆ ಇನ್ನೊಂದು ಪಕ್ಷಿ ಬಿಟ್ಟಿದ್ದಾರೆ. ಇನ್ನೇನು ಪಕ್ಷಿಗಳೆಲ್ಲ ನೋಡ್ಕೊಂಡು ಆಲ್ಮೋಸ್ಟು ಪ್ರಾಣಿಗಳೆಲ್ಲ ನೋಡ್ಕೊಂಡ್ವಿ. ನೋಡಿ ಮುಳ್ಳಂದಿ ಇದು ಹೋಗಿ ಮಲ್ಕೊಂಬಿಟ್ಟಿತ್ತು. ಆಲ್ಮೋಸ್ಟ್ ಎಲ್ಲ ಮಲ್ಕೊಂಡೇ ಇದ್ವು ನಾವು ಹೋದಾಗ. ಕರಿಚಿರತೆ ಒಂದು ಓಡಾಡ್ತಾಯಿತ್ತು. ಕರಿಚಿರತೆ ಮತ್ತು ಚಿರತೆ 2 ಓಡಾಡ್ತಾಯಿದ್ವು. ಇನ್ನೊಂದು ಕರಿಚಿರತೆ ಇತ್ತು, ಬೋನೊಳಗೆ ಹೋಗ್ಬಿಟ್ಟಿತ್ತು ಅದು. ಆಮೇಲೆ ಪೊಲೀಸವ್ರು ಬಂದು ತೋರಿಸಿದ್ರು, ನೋಡಿ ಮೇಡಮ್ ಅದರೊಳಗಿದೆ ಅಂತೇಳಿ ಅಂತ. ಚಿಕ್ಕ ಮೊಸಳೆ ನೋಡಿ, ಇದು ಹೆಂಗೆ ಬಾಯಿ ತೆಗಿಯುತ್ತೆ ಇದು. ಯಪ್ಪ, ಆ ಬಾಯಿ ನೋಡಿದ್ರೆ ಭಯ ಆಗ್ಬಿಡ್ತು ನನಗೆ. ಇದು ಮಲ್ಕೊಂಬಿಟ್ಟೈತೆ, ಹೆಚ್ಚು ಕಮ್ಮಿ ಒಂದು 10-15 ಮರಿ ಹಾಕೈತೆ ಇದು. ಎಲ್ಲ ಸುತ್ತ ಮಲಗಿಸ್ಕೊಂಬಿಟ್ಟು ಮಲ್ಕೊಂಡು ನೋಡ್ರಿ ಹೆಂಗೆ ತೆಗಿತೈತೆ ಬಾಯಿ ಅದು. ಯಪ್ಪ, ಅದು ನೋಡಿದ್ರೇ ಮೈಯೆಲ್ಲ ಜುಮ್ ಬಂದೋಗ್ಬಿಡ್ತು ನನಗೆ. ಒಂದು ನೀರೊಳಗೆ ಮಲಗೈತೆ, ಇದು ಮರಿ ಹಾಕ್ಬಿಟ್ಟು ಸುಮ್ಮ ಮಲಿಕೊಂಬಿಟ್ಟೈತೆ. ಅತ್ತಾಗೆ ಆ ಕಡೆ ಈ ಕಡೆ ಮರಿಗಳ್ನೆಲ್ಲ ಹಾಕೊಂಬಿಟ್ಟತ್ತಾಗಿ. ಒಂದು 10-15 ಒಟ್ಟಿನಲ್ಲಿ ಮರಿ ಹಾಕಿರೋದು. ಇಲ್ಲಿ ಜಿಂಕೆ ಇದೆ, ಇದು ಕೋತಿನೇನು ಕೂಡ ಹಾಕಿರಲಿಲ್ಲ ಅವರು. ಅದೈತೆ ಒಟ್ಟಿನಲ್ಲಿ.
ಇಲ್ಲಿ ಜಿಂಕೆ ಇದೆ ಅಂಥದ್ದು ನೋಡಿ ತೋರಿಸ್ತೀನಿ ಇಲ್ಲಿ. ನೋಡಿ ಅಲ್ಲಿ ಓಡಾಡ್ತಾ ಇದೆ ಅಲ್ಲಿ. ಎರಡೆರಡು ಮೂರು ಮೂರು ಬಿಟ್ಟಿದ್ದಾರೆ. ಮತ್ತು ಅದೆಂಥದೋ ಪ್ರಾಣಿನ ಮಾತ್ರ ತುಂಬಾ ಬಿಟ್ಟವ್ರೆ. ಅದು ಏನು ಅದು ಜಿಂಕೆ ಥರನೇ ಇದೆ ಅದು. ನೋಡಿ ನೆಕ್ಸ್ಟ್ ಜಿಂಕೆಗಳು ಮಾತ್ರ ಮಸ್ತಾಗಿದ್ದಾವೆ. ಜಿಂಕೆ ಥರದವೇ ಎಲ್ಲ ಪ್ರಾಣಿಗಳು. ಇದು ನೋಡಿ ಇದು ನರಿ, ಇದು ನರಿನೇ ಅನಿಸುತ್ತೆ. ನರಿನೇ ಅಂತ ಅನ್ಸ್ಕೊಳ್ತೀನಿ. ನೋಡಿ ಇದು ಬೆಕ್ಕು, ಕಾಡಬೇಕಿದು. ಇದ್ರ ಹೆಸರು ಲೂಸಿಯಾ ಅಂತೆ. ಆ ಪೊಲೀಸರು ಬಂದು ಕೂಗಿದ ತಕ್ಷಣ ಹೆಂಗೆ ಓಡಿ ಬಂದ್ಬಿಡ್ತು ಗೊತ್ತಾ, ಅದು ಹೋಗಿ ಮಲ್ಕೊಂಡಿತ್ತು. ನೋಡಿ ಇದು ಚಿರತೆ, ಕರಿ ಚಿರತೆ, ಆಮೇಲೆ ಇನ್ನೊಂದು ಚಿರತೆ, ಮಾಮೂಲಿ ಚಿರತೆ. ನೋಡಿ ಇದೆಲ್ಲ ನೋಡಿಕೊಂಡು ಸೀದಾ ಶಿವಮೊಗ್ಗ ಬಂದು ರೂಮ್ ಮಾಡ್ಕೊಂಡು ಕುವೆಂಪು ಅವರ ತೀರ್ಥಹಳ್ಳಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ನಾವು. ಕುವೆಂಪು ಅವರ ಮನೆ ನೋಡ್ಕೊಬರೋಣ ಅಂತ. ಮಳೆ ಹೊಡಿತು ಆ ನಡಿ ಹೊಡಿತು ಮಳೆ. ಅದಕ್ಕೆ ಏನು ಬೇಡ ಅಂಥೇಳಿ ಊಟ ಮಾಡ್ಕೊಂಡು ಅಲ್ಲೇ ರೂಮಲ್ಲಿ ಸ್ಟೇ ಆದ್ವಿ. ನೋಡಿ ಝೂಲೇ ಇದು ಮ್ಯೂಸಿಯಮ್. ಇದು ನಿಜವಾದ ಪ್ರಾಣಿಗಳ್ದು ಚರ್ಮ ಹಾಕಿ ಮಾಡಿರೋ ಅಂಥದ್ದಂತೆ. ಆ ಸೊಂಡ್ಲು ಸಹಿತ ನಿಜವಾದಂತೆ, ಆನೆ ಸೊಂಡ್ಲು. ನಾನು ಅದನ್ನು ಕೇಳಿದೆ ನಿಜವಾದ ಅದು ಅಂದಿದ್ದಕ್ಕೆ ಹ್ಞೂ ಮೇಡಮ್ ಅದು ನಿಜವಾದ್ದೇ ಅಂದರು. ನೋಡಿ ಕಾಣುತ್ತೆ ಈಗ ಸೊಂಡ್ಲು. ನೋಡಿ ಅಲ್ಲಿದೆ ಸೊಂಡ್ಲು, ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ. ನೋಡಿ ನಿಜವಾದ ಚರ್ಮದಲ್ಲಿ ಮಾಡಿರೋ ಅಂಥದ್ದಂತೆ. ಇದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು. ಹೊರಟಾಗಲೇ ಮಳೆ ಸ್ಟಾರ್ಟ್ ಆಯಿತು. ಮಳೆಯಲ್ಲೇ ನೆನ್ಕೊಂಡು ಹೋದ್ವಿ, ನಿಲ್ಲಲ್ಲ ಇದು ಮಳೆ ಅಂದ್ಕೊಂಡು. ಯಾರ್ಯಾರಿಗೆ ನನ್ನ ವೀಡಿಯೋ ಎಲ್ಲ ಇಷ್ಟ ಆಯಿತು ಇನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಇಲ್ದಲೆ ಏನು ಮಾಡೋಕ್ಕಾಗಲ್ಲ ನಾನು. ನಿಮ್ಮ ಸಪೋರ್ಟ್ ಸದಾ ಇರಲಿ. ಲೈಕು ಶೇರು ಮಾಡಿದ್ರೆ ನನಗೆ ಇನ್ನೂ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು.